ದೇವರು ಕೊಳ್ಳಾಗ ಬಂತು. ಯಾವುದು ಯಾವುದು ಉಪಯೋಗ ಇಲ್ಲದ ನಾರ ಐತಲ್ಲ, ಆಪ್ ಅನ್ನೋದೈತಲ್ಲ, ಅಂಥದ್ದು ಕೊರಳಿಗೆ ಬರ್ತದೆ. ಕೊರಳಿಗೆ ಹೂವಿನ ಸಂಘವನ್ನು ಮಾಡುವ ನಾರನ್ನ ಕೊರಳಾಗ ಹಾಕ್ಕೊಂಡಾಗ ದಾರವನ್ನು ನೋಡ್ರಿ, ಅದರೊಳಗಿರುವಂತಹ ನಾರನ್ನು ನೋಡ್ರಿ. ಚಲೋ ಮಂದಿ ಗೆಳತನ ಮಾಡಿದ್ರೆ ಬರೇ ಮಾಲೆ ಹಾಕ್ಕೊಳ್ಳೋದು ಅಷ್ಟೇ ಕೆಲಸ ಆಗಬಾರ್ದು, ಅಲ್ಲೊಂದು ಸ್ವಲ್ಪ ತಿಳ್ಕೊಳ್ಳೋ ಕೆಲಸನೂ ಆಗಬೇಕು. ಬಹಳ ಜನರಿಗೆ ಮಾಲೆ ಹಾಕ್ಕೊಳ್ಳೋದು ತೆಗೆಯೋದು ಇಷ್ಟ ಗೊತ್ತೈತಿ, ಅದು ಏನು ಸಂದೇಶವನ್ನು ಕೊಡ್ತದೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತಿಳ್ಕೊಳ್ಳುವಂಥವ್ರಾಗಬೇಕು. ಅದು ನಮ್ಮ ಜೀವನ, ಅದು ನಮ್ಮನ್ನು ಬದಲಾವಣೆ ಮಾಡುತ್ತೆ. ನೀವು ಅದನ್ನೆಲ್ಲ ಬಿಟ್ಟು ಬೇರೆ ಬೇರೆಯವ್ರಿಗೆ ಗೆಳತನ ಮಾಡಿದ್ರೆ, ಒಬ್ಬವ ಬಸ್ ಕಾಯ್ಕೋತ ನಿಂತಿದ್ದ. ಯಾವೂರು ಬಸ್ಸು? ಸವದತ್ತಿ ಹತ್ರ ಗುಡ್ಡ ಐತಲ್ಲ, ಅಮ್ಮನ ಗುಡ್ಡ. ಅಮ್ಮನ ಗುಡ್ಡ? ಯಲ್ಲಮ್ಮನ ಗುಡ್ಡ. ಆತ ಯಲ್ಲಮ್ಮನ ಗುಡ್ಡಕ್ಕೆ ಹೊರಟಿದ್ದ. ಆತಗೆ ಬಹಳ ಜನ ಜೋಗಪ್ಪ ಜೋಗಪ್ಪ ಅಂತಿದ್ರು. ಅವ ತನ್ನ ಕೊಡ, ತನ್ನ ಪಡ್ಲಿಗಿ, ದೇವಿ ಮೂರ್ತಿ, ನವಿಲು ಗರಿ, ಅವು ಏನದಾವಲ್ಲ ಎಲ್ಲವೂ, ಬಂಡಾರ ಚೀಲ, ಅವು ಎಲ್ಲವೂ ಅಲ್ಲಿ ಇಟ್ಕೊಂಡು ದಾರಿ ಕಾಯ್ಕೋತ ಇದ್ದ ಬಸ್ಸಿಂದು. ಆ ದಾರಿ ಕಾಯ್ಕೋಂತ ಇರುವಾಗ ಈ ಜೋಗಪ್ಪಗೆ ಬೇಕಾದ ಒಬ್ಬ ಬಂದ. ಅಲ್ಲಿ ಆರಾಮ ಮಾತುಕತೆ ನಡೆದು ಆತ ಹೇಳ್ತಾನೆ, ಬಸ್ ಬರೋ ಟೈಮ್ ಆತು, ನಾನೊಂದು ಸ್ವಲ್ಪ ಜಲಬಾದಿಗೆ ಹೋಗಿ ಬರ್ತೀನಿ, ಮೂತ್ರ ವಿಸರ್ಜನೆ ಮಾಡಿ ಬರ್ತೀನಿ, ಒಂದು ಸ್ವಲ್ಪ ನಂದಿ ಕೊಡ ಪಡ ಇವನ್ನೆಲ್ಲ ನೋಡ್ಕೊತ ಕುಂದ್ರು. ಯಾರು ಬೇಡ ಅಂತಾರೆ, ಹೋಗಿ ಬಾ. ಇವ ಬಂದವ ನೋಡ್ಕೊಂತ ಕುಂತ. ಇವನಿಗೆ ಪರಿಚಯ ಇದ್ದವರು ಅಲ್ಲಿ ಬಂದ್ರು. ನೀ ಯಾವಾಗ ಜೋಗಪ್ಪ ಆದಿಪ್ಪ ಅಂದ್ರು ಅವ್ರು. ನೀನ್ ಯಾವಾಗ ಜೋಗಪ್ಪ ಆದಿ? ಇಲ್ಲ, ನಾ ಆಗಿಲ್ಲ ಅಂದವ. ಆಗಿಲ್ಲ ಅಂದ್ರೆ ಇವೆಲ್ಲ ಯಾಕೆ ಬರ್ತಾವ ನಿನ್ನ ಹತ್ರ? ಕೇಳಂಗಿಲ್ರಿ, ಸುಮ್ಮನೆ ಸಾಕು, ನೋಡಿದ್ರೆ ಸಾಕು, ಜನ ಕರೆದ ಬಿಡ್ತಾರ, ನೋಡಿದ್ರೆ ಸಾಕು ಕರೀತಾರ. ಅವ ಸತ್ಯಾಂಶ ಹೇಳ್ದ, ಕೇಳಿದವ ಮುಂದೆ ಹೋದ. ಇನ್ನೊಬ್ಬ ಬಂದ, ಎಲ್ಲಿ ಹೊಂಟಿ? ಓ ಜೋಗಪ್ಪ ಅಂದ. ಎಲ್ಲರೂ ಜೋಗಪ್ಪನ ಅಂದಾರೆ ಹೊರತಾಗಿ ಬೇರೆ ಅನ್ನೋರು ಯಾರದಾರ? ನೀವು ಎಲ್ಲೆಲ್ಲಿ ಏನೇನು ವಸ್ತುಗಳನ್ನ ಇಟ್ಕೊಂಡು ಕಾಣ್ತಿರೋ ಅಲ್ಲಿ ನಿಮ್ಗೆ ಜನ ನಿಮ್ಮನ್ನ ಆ ರೀತಿಯಾಗಿ ಅಳತಿ ಮಾಡ್ತಾರ. ಒಬ್ಬ ಬಹಳ ದೊಡ್ಡ ವಿಜ್ಞಾನಿ, ಗಣಿತಜ್ಞ, ಹೆಸರು ಗೊತ್ತಿರ್ಬೇಕು ನಿಮಗೆ, ಐನ್ಸ್ಟೀನ್ ಅಲ್ಲ? ಬಹಳ ದೊಡ್ಡ ಆತ, ಗಣಿತಜ್ಞ ಹೌದು, ವಿಜ್ಞಾನಿ ಹೌದು, ಶ್ರೇಷ್ಠ ವಾಗ್ಮಿನೂ ಹೌದು. ಎಲ್ಲ ರಂಗಗಳಲ್ಲಿ ಗುರುತಿಸಿಕೊಂಡಿದ್ರು ಸಾಹೇಬರು. ಅವರು ಸಭೆ ಸಮಾರಂಭಗಳಿಗೆ, ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಹೋಗ್ತಾ ಇದ್ರು, ಸಂಶೋಧನೆಗೂ ಹೋಗ್ತಾ ಇದ್ರು. ಅವರ ಮಾತುಗಳನ್ನ ಕೇಳೋದು ಅಂದ್ರೆ ಜನರಿಗೆ ಒಂಥರ ಹಬ್ಬ, ಸಂತೋಷ ಅನಿಸ್ತಿತ್ತು, ಖುಷಿ ಪಡ್ತಿದ್ರು. ಎಲ್ಲಾ ಕಡೆಗೆ ಅವರೇ ಬರಬೇಕು ಅಂತ ಅಪೇಕ್ಷೆ ಪಡ್ತಿತ್ತು ಜನ. ಅವರ ವಾಹನ ಚಾಲಕ ಅವ್ರನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದ. ವೇದಿಕೆಗೆ ಕಳಿಸಿ ಗಾಡಿಯನ್ನು ಒಂದು ಕಡೆಗೆ ನಿಲ್ಲಿಸಿಕೊಂಡು ಕುಳಿತುಕೊಳ್ತಿದ್ದ. ಅವರು ಪ್ರತಿ ದಿವಸ ಉಪನ್ಯಾಸವನ್ನ, ಉಪದೇಶವನ್ನ ನೀಡ್ತಾನೆ ಇರ್ತಿದ್ರು. ಪ್ರತಿದಿನವೂ ಕೇಳಿರುವಂತಹ ವಾಹನ ಚಾಲಕ ಅದನ್ನ ನೆನಪಿನಲ್ಲಿ ಇಟ್ಕೊಂತ ಬಂದ, ಕೇಳ್ತಾ ಬಂದ, ಕೇಳಿದ್ದನ್ನ ಒಳಗೆ ಇಟ್ಕೊಳ್ತಾ ಬಂದ. ಜೊತೆಗೆ ಯಾವ್ಯಾವ ವಿಚಾರಗಳನ್ನು ಇವ್ರು ಹೆಂಗೆ ಹೇಳ್ತಾರ ಅಂತ ಲಕ್ಷ್ಯ ಕೊಟ್ಟ. ಅದನ್ನ ಅವರಿಲ್ಲದ ಟೈಮ್ನೊಳಗೆ ಅವರಂಗ ಹೇಳಾಕ ಪ್ರಯತ್ನ ಮಾಡಿದ. ನಿತ್ಯದ ಸಹವಾಸದು. ಅವನೇನು ಸಾಲಿ ಕಲ್ತಾವಲ್ಲ, ಅನಕ್ಷರಸ್ಥ. ಆದರೂ ಕೇಳುವುದರ ಬಲದಿಂದ ಆ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ. ಒಮ್ಮೆ ಬಿಟ್ಟು 4 ಸರಿ ಕೇಳಿದಾಗ ಒಂದೊಂದು ವಿಚಾರಗಳನ್ನ ಹೇಳಕ್ ಬರ್ತಲ್ಲ. ನೀವು ಊರಾಗ ಹೋಗಿ ಹೇಳ್ತೀರಿ, ಮನಾಗ ಹೋಗಿ ಹೇಳ್ತೀರಿ, ಇವತ್ತಿಂತ ವಿಚಾರ ಹೇಳಿದ್ರು ಅಂತ. ಇಷ್ಟು ಪ್ರಮಾಣದೊಳಗೆ ಹೇಳಕ್ ಬರಲಿಲ್ಲ ಅಂದ್ರೂ ಒಂದು 80ರಷ್ಟಾದ್ರೂ ನೀವು ಹೇಳಬಲ್ರಿ ಅಂತ ನನಗೆ ಆತ್ಮವಿಶ್ವಾಸ ಐತಿ. ಇನ್ನೊಂದು 2 ತಿಂಗಳು ನಂದು ಕೇಳಿದ್ರಿ ಅಂತಂದ್ರೆ ನಾನು ನಾಳೆ ಕುಂದ್ರಿಸ್ತೀರಿ, ನೀವು ಇಲ್ಲಿ ಬಂದು ಕುಂದ್ರು ಪೈಕಿ. ಏನಾದರೂ ಹೇಳತ್ತೀರಲ್ಲ, ನನಗೆ ಗೊತ್ತೈತಿ ನೀವು ಹೋಗಿ ಹೇಳ್ತೀರಿ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಥವಾ ಓನೇನವರಿಗೆ ಅಂತ. ಹೀಗೆ ಅದನ್ನ ಸಾಧನೆ ಮಾಡ್ತಾ ಬಂದಿರುವಂತ ವಾಹನ ಚಾಲಕ ಒಂದು ಸಾರೆ ಇಬ್ರ ಹೊರಟಾಗ, ಸಾಹೇಬ್ರ ನಿಮ್ಮ ಮಾತು ಕೇಳಿ ಕೇಳಿ ನನಗೆ ಬಹಳ ಆನಂದ ಆಗ್ಯದ್ರಿ, ನನಗಷ್ಟು ಮಾತಾಡಂಗಾಗೈತೆ ನೋಡ್ರಿ ಅಂದ. ಎಲ್ಲೋ ಅಂದ. ಸಾಹೇಬ, ನೀವು ಎಲ್ಲಿ ಮೈಕಿನ ಮುಂದೆ ನಿಂತ್ಕೊಂಡು ಮಾತಾಡ್ತೀರಿ, ನನಗೂ ಅಲ್ಲೇ ಮಾತಾಡೋಂಗಾಗೈತಿ. ಹುಚ್ಚ, ನನ್ನಂತವನ್ನ ಕೆಲವು ಸಾರಿ ಒದ್ದಾಡ್ತೀನಿ ಅಲ್ಲಿ ಮಾತಾಡ್ಬೇಕಾದ್ರ, ನೀನು ಹೆಂಗೆ ಮಾತಾಡಕ್ ಸಾಧ್ಯ ಐತಿಪ್ಪ?
ಏನಾದರೂ ಕಲ್ತಿ ಏನು? ಇಲ್ಲ. ಏನೂ ಕಲ್ತ ಇಲ್ಲ ಅಂದ್ರೆ ಮಾತಾಡ್ತಿ ಹಂಗ? ಸ್ವಲ್ಪ ನಿಮ್ಮ ಮಾತು ಕೇಳಿನಲ್ರಿ, ಭಾಳ ದಿವಸ ಅದು ಕೇಳಾಕತ್ತಿ, ಸ್ವಲ್ಪ ಆದರೂ ಹೇಳಕ್ಕೆ ಬರ್ತೈತಿ. ಆಯಿತು ಹೇಳು, ಯಾರು ಬೇಡಂತಾರೆ? ನಮ್ಮನ್ನ ಯಾರು ಕರಿಬೇಕ್ರಿ ಸಾಹೇಬ್ರ ಮ್ಯಾಲೆ? ನಮ್ಮನ್ನ ಯಾರೂ ಕರೆಯಂಗಿಲ್ಲ. ಒಂದು ದಿವಸದ ಮೆಟ್ಟಿಗೆ ನನ್ನ ಸಂತೋಷದ ಸಲುವಾಗಿ ಒಂದಿಷ್ಟು ನಿಮ್ಮೂ ಬಟ್ಟೆ ಕೊಡ್ರಿ, ನಾನು ನೀವು ಹಾಕೋರಿ. ಸಲಿಗಿತ್ತು ನಿತ್ಯದ ಸಹವಾಸ ಹೇಳ್ಕೊಂಡ ಬಟ್ಟೆ ಬದಲಾಯಿಸೋದು ಅವು ಇವೆಲ್ಲ ವಿಚಾರ ಹೇಳಿ ನಾನು ಗೇಟಿನ ತನಕ ನಾ ಗಾಡಿ ನಡೆಸ್ತೀನಿ, ವೇದಿಕೆ ತನಕ ನೀವು ನಡೆಸಬೇಕು ಅಂದ. ಆಗ್ಲಿ ಇದು ಒಂದೇನೋ ಮಜಾ ಐತಿ. ಗೇಟಿನ ತನಕ ಡ್ರೈವರ್ ಅದನ, ಗೇಟ್ ದಾಟೋ ಮುಂದೆ ಅವರು ಗಾಡಿ ನಡೆಸಕತ್ತಾರೆ, ಇವ ಹಿಂದೆ ಕೂತ್ಕೊಂಡ. ಇವರು ಸ್ವಾಗತ ಮಾಡೋ ಕಾರ್ಯಕರ್ತರು ಯಾರು ಏನಂತ ವಿಚಾರ ಮಾಡವ್ರಿ ಅಲ್ರಿ, ಹಿಂದೆ ಕುಂತಾರ. ಅಂದ್ರೆ ಇವರ ಸಾಹೇಬ್ರ ಇರ್ಬೇಕಂತ ಡೋರ್ ತೆಗೆದ್ರು, ಬರ್ಬೇಕು ಸಾಹೇಬ್ರ. ಅವ ಎಷ್ಟು ಚಲೋ ಇಳ್ದ ಅಂತಂದ್ರೆ ಅವ್ರಕ್ಕಿಂತ ಒಂದು ಹೆಜ್ಜೆ ಚಲೋ ಇಳ್ದವ. ಎಲ್ಲ ಕಡೆಗೆ ಅವ್ರು ಇಳಿತಿದ್ರಲ್ಲ, ಇಳಿಯೋದೊಂದು ಪದ್ಧತಿ ಬಹಳ ಮಸ್ತ್ ಬಂದ. ಅವ್ರು ಕುಂದ್ರುವಂಗ ಕುಂತ, ನಿತ್ಯ ನೋಡಿ ನೋಡಿ ಕೇಳಿ ಕೇಳಿ ಹಂಗ ಕೂತ್ಕೊಂಡೆಲ್ಲ ಆತು, ಎಲ್ಲ ಗೌರವ, ಅದೇ ಗತ್ ಗಮ್ಮತ್, ಅದ ಸ್ಟೈಲ್. ಹಂಗ ಕೂತ್ಕೊಂಡ ಎಲ್ಲ ಮಾಲಾರ್ಪಣೆ ಅವು ಎಲ್ಲ ಮುಗಿದಾದ್ಮೇಲೆ, ಹೊಗಳಿಕೆ ಎಲ್ಲ ಆದ್ಮೇಲೆ ಮೈಕ್ ಕೊಟ್ಟರು, ಮಾತಾಡಕ್ ಹತ್ತಿದ. ಚಲೋ ಮಾತಾಡಿದ. ಮಂದೆಲ್ಲ ಚಪ್ಪಾಳಿ ತಟ್ಟಿದ್ದು, ನಕ್ಕಿದ್ದು, ತಿಳ್ಕೊಂಡಿದ್ದು. ಇಷ್ಟೆಲ್ಲ ಆದ್ಮೇಲೆ ಒಬ್ಬ ಎದ್ದು ನಿಂತು, ಸಾಹೇಬ್ರ ಬಹಳ ವರ್ಷ ಆಗಿತ್ತು ನಿಮ್ಮನ್ನು ಕಾಣ್ಬೇಕನ್ನಕತ್ತಿ, ಕಾಣಕ ಆಗಿದ್ದಿಲ್ಲ. ನನಗೊಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು, ಅದು ಯಾರಿಗೂ ಪರಿಹಾರ ಆಗಲಿಲ್ಲ. ಅದು ಏನಾದರೂ ಆಗ್ಬೇಕಂದ್ರೆ ನಿಮ್ಮಿಂದನೇ ಆಗ್ಬೇಕಂತ ನನಗೆ ಗೊತ್ತು. ನಂದೊಂದು ಇಂಥದ್ದು ಪ್ರಶ್ನೆ ಐತೆ ಅಂತ ಪ್ರಶ್ನೆ ಹಾಕಿಬಿಟ್ಟ. ಇವನಿಗದು ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಸಾಹೇಬ್ರಿಗೆ ಅವಮಾನ ಆದಿತ್ತು, ಒಳಗೆ ಕಾಡಕ್ಕಿತ್ತು. ಆ ಕ್ಷಣಕ್ಕೆ ಬುದ್ಧಿ ಉಪಯೋಗ ಮಾಡಿ ಹೇಳ್ತಾನೆ, ಇಂಥ ಸಣ್ಣ ಪುಟ್ಟ ಪ್ರಶ್ನೆ ನನ್ನ ಕೇಳ್ತಾರನೋ, ನಮ್ಮ ಗಾಡಿಯಾಗಿನ ಡ್ರೈವರ್ನ ಕೇಳು, ರಗಡ್ ಹೇಳ್ತಾನವ. ಏನು ಮನುಷ್ಯ ಅದಿ ನೀನು ಅಂದ. ಹೋಗಿ ಕೇಳೇ ಬಿಡ್ತದು. ಅವರು ಹಗರ್ಕ ಉತ್ತರ ಕೊಟ್ಟು ಕಳಿಸಿದ್ರು. ಇನ್ನಷ್ಟು ದೊಡ್ಡ ಗೌರವ. ಅರೆ ಡ್ರೈವರ್ನ ಇಷ್ಟಕೊಂಡ ಶಾನೆ ಅದನಂದ್ರೆ ಅವ್ರು ಎಷ್ಟು ಶಾನೆ ಇರಬೇಕು. ಒಂದಿಷ್ಟು ಅವ್ರ ಕಡೆಗೆ ಹೋಗೋ ಪ್ರಯತ್ನ ಮಾಡ್ರಿ, ಅವ್ರ ಕೂಡ ಇರೋ ಪ್ರಯತ್ನ ಮಾಡ್ರಿ, ಅವ್ರ ಮಾತುಗಳನ್ನ ನೆನಪಿನಾಗ ಇಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಅವ್ರು ಏನೇನು ಮಾಡ್ತಾರೆ ಸಜ್ಜನರನ್ನವರು, ಬುದ್ಧಿವಂತರನ್ನವರು, ಅವ್ರನ್ನ ಅನುಕರಣೆ ಮಾಡ್ರಿ. ನಿಮಗೂ ದೊಡ್ಡ ಗೌರವ, ನಿಮ್ಮಿಂದ ಅವ್ರಿಗೂ ದೊಡ್ಡ ಗೌರವ. ಇಷ್ಟೇ ಅದು. ನಂದ ಒಂದು ಉದಾಹರಣೆ ಹೇಳ್ತೀನಿ, ಈ ವೇದಿಕೆ ಮೇಲೆ ಸುಳ್ಳು ಹೇಳೋದಿಲ್ಲ. ನಮ್ಮೂರೊಳಗೆ 10ನೇ ವಯಸ್ಸಿನ ತನಕ ಇದ್ದೆ. ನಾನು ಹುಟ್ಟಿದ ಮನೆಯೊಳಗೆ, ಜನ್ಮ ಕೊಟ್ಟ ಊರಾಗ 10ನೇ ವಯಸ್ಸಿನ ತನಕ ಇದ್ದೆ. ಆ 10ನೇ ವಯಸ್ಸಿನ ತನಕ ಇದ್ನೆಲ್ಲ ನಾನು ನಮ್ಮ ಊರಾಗಿನ ಹುಡುಗರಿಗೆ ಅಂತ ಕೆಲವು ಹುಡುಗರು ಇರ್ತಾವಲ್ಲ, ಉಡಾಳ್ರನವರು, ಆ ಉಡಾಳ್ರ ಸಂಘದ ಚೇರ್ಮನ್ ನಾನು. ಸುಳ್ಳ್ಯಾಕೆ ಹೇಳಿ ನಿಮಗೆ? ಆದ್ರೆ ಕೆಲಸ ಮಾಡ್ತಿದ್ದಿಲ್ಲ ಅನ್ನಂಗಿಲ್ಲ. ಸಾಲಿಗೆ ಹೋಗೋದು ಬಂದ್ಬಿಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೆ. ಸಾಲಿಗೆ ಹೋಗೋದಂದ್ರೆ ಒಂದು ಆಗ್ತಿದ್ದಿಲ್ಲ. ಏನೋ ನನಗೆ ಮನಿನೂ ಬೇಡ, ಊರು ಬೇಡ, ಈ ಉಡಾಳ್ರ ಸಂಘ ಬೇಡ ಅಂತ ಅನಿಸ್ತು. 3ನೇತ್ತ ಓದ್ತಿದ್ದೆ. ಯಾರ್ದೋ ಹೊಲಕ್ಕೆ ಹೋಗಿ ಒಂದಿಷ್ಟು ಕೂಲಿ ಕೆಲಸ ಮಾಡಿದೆ ಅದೇ ವಯಸ್ಸಿನೊಳಗೆ. ಅಲ್ಲಿ 15 ರೂಪಾಯಿ ದುಡ್ಕೊಂಡೆ. ಒಬ್ಬರಿಗೆ ಹೇಳಿದೆ, ನಾನು ಊರು ಬಿಟ್ಟು ಹೊಂಟೀನಿ, ಎಲ್ಲಿ ಹೋದ್ರು ಪಾಡ, ಯಾವುದಾದ್ರೂ ಒಂದು ಮಠ ಸೇರ್ಕೋ. ಶಿವಯೋಗ ಮಂದಿರಕ್ಕೆ ಬಂದೆ, ಬದಾಮಿ ಹತ್ರ ಒಬ್ಬನೇ. ಆ ಗುರುಕುಲಕ್ಕೆ ಸೇರಿಕೊಂಡೆ. ಆಶ್ಚರ್ಯ ಅಂತಂದ್ರೆ, ಊರಾಗ ಉಡಾಳ್ರ ಸಂಘದ ಚೇರ್ಮನ್ ಅನಿಸಿಕೊಂಡ. ಇವತ್ತು ಹುಬ್ಬಳ್ಳಿ ನೆಹರು ಮೈದಾನದಾಗ ನಿಮ್ಮ ಎದುರಿಗೆ ಕುಂತೀನಿ. ಗುರುಕುಲದ ಸಂಘ. ಕೀಟೋ ಭ್ರಮರ ಯೋಗೇನ ಭ್ರಮರೋ ಭವತಿ ದೃಢಂ ಮಾನವ ಶಿವಯೋಗೇನ ಶಿವೋ ಭವತಿ ನಿಶ್ಚಯಂ. ಏನಾಗ್ತದೆ? ನಿತ್ಯ ಪರಿಸರ ಸಂಘ ಬದಲಾವಣೆ ಮಾಡ್ತೈತೆ, ಅದು ಬದಲಾವಣೆ ಮಾಡುತ್ತೆ. ಉದಾಹರಣೆ ಕೊಡ್ತಾರಿಲ್ಲಿ. ಭ್ರಮರ ಅಂತಿರ್ತೈತಲ್ಲ, ಭ್ರಮರ ಒಂದು ಹುಳ, ಗುಂಗಿ ಹುಳದಂಗ. ಆ ಗುಂಗಿ ಹುಳ ಹೊಲದಲ್ಲಿರುವಂತಹ ಕೀಡೆಗಳನ್ನು ಆರಿಸಿಕೊಂಡು ಬರ್ತೈತೆ. ಹಸಿರು ಕೀಡೆ ಇರ್ತಾವಲ್ಲ, ನಿಮ್ಮ ಬೆಳೆಯನ್ನು ನಾಶ ಮಾಡುವಂತಹ ಕೀಡೆಗಳು. ಆ
ಕೀಡೆಗಳನ್ನ ತನ್ನ ಕಾಲಾಗಿ ಹಿಡ್ಕೊಂಡು ಬರುತ್ತ. ಎಲ್ಲಿಗೆ ಬರುತ್ತ? ತಾನು ಎಲ್ಲಿ ಮನಿ ಕಟ್ಕೊಂಡೈತಲ್ಲ ಅಲ್ಲಿಗೆ ಬರುತ್ತ. ಅದಕ್ಕೊಂದಿಷ್ಟು ಬಾಗಲ ಮಾಡಿರ್ತೈತಿ. ಆ ಬಾಗಲದಾಗ ಒಳಗೆ ತಂದು ಹಾಕತ್ತ. ಎಷ್ಟು ವಿಶೇಷ ಮನಿ ಕಟ್ಟಿರ್ತೈತಿ, ನೀವು ಅದನ್ನ ನೋಡ್ಬೇಕು. ನಿಮ್ಮ ಮನೆಗೆ ಕಟ್ಟಿರ್ತೈತಿ, ಅದು ಎಲ್ಲೆಲ್ಲರ ಕಟ್ಟಿರೋದಿಲ್ಲ. ಅದನ್ನು ಬಹಳ ವಿಶೇಷ ಮನಿ ಕಟ್ಟಿರ್ತದೆ. ಮೊದಲ ಕೆಸರು ತಗೊಂಡು ಬಂದು ಮನಿ ಕಟ್ಟತ್ತ. ಅದು ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಬಿ ಇ ಮಾಡಿಲ್ಲ. ಅದು ಯಾವ ಗೌಂಡಿ ಕಡೆಗೆ ಹೋಗಿ ಅಭ್ಯಾಸ ಮಾಡಿಲ್ಲ, ಹಿಂಗ ಕಟ್ಟಬೇಕು ಹಿಂಗ ಮಾಡಬೇಕು ಅಂತ. ಆದ್ರೆ ಬಹಳ ಸುಂದರವಾಗಿ ಮನಿ ಕಟ್ಟತ್ತೆ. ಒಳಗ 10 ಹುಳುಗಳನ್ನ ತಂದಿಟ್ಟು ಬಾಗಿಲವನ್ನ ಮುಚ್ಚುತ್ತೆ. 10 ಹುಳುಗಳನ್ನು ತಂದಿಟ್ಟು ಬಾಗಿಲವನ್ನು ಮುಚ್ಚುತ್ತೆ. ಮುಚ್ಚಿ ನಿತ್ಯವೂ ಕೂಡ ನೀವು ಪರೀಕ್ಷೆ ಮಾಡಿ ನಿಮ್ಮನಾಗನೆ ಆ ಹುಳ ಒಂದು ಧ್ವನಿಯನ್ನ ತೆಗುತ್ತೆ, ಗುಯ್ ಅಂತ ಹೇಳಿ. ಆ ಮನೆ ಸುತ್ತಮುತ್ತ ಹಾಕುವುದೇ ಹಾಗೆ ಒಂದು ನಾದದೊಂದಿಗೆ. ಒಳಗಿರುವಂತ ಹುಳುಗಳೆಲ್ಲ ಸೇರಿಕೊಂಡು ಈ ನಾದವನ್ನ ಕೇಳ್ತಾ ಏನು ಬದಲಾವಣೆ ಆಗುತ್ತಾವಂದ್ರೆ ಹಸಿರು ಕೀಡೆಗಳು ಹೋಗಿ ಒಳಗ ಭ್ರಮರಗಳಾಗಿ ಪರಿವರ್ತನೆಯನ್ನಗೊಳ್ತಾವ. ಆ ಧ್ವನಿ, ಆ ಭ್ರಮರದ ಸಂಘವನ್ನು ಮಾಡಿರುವಂತ ಕೀಡೆಗಳು ಭ್ರಮರ ಆಗ್ತಾವ. ಯಾವಾಗ ಭ್ರಮರ ಆದವೋ ಆ ಮನೆಯಿಂದ ಅವು ಹೊರಗೆ ಬರ್ತಾವ. ಅವು ಕೂಡ ಎಲ್ಲೋ ಬಿದ್ದು ಒದ್ದಾಡ್ತಕ್ಕಂಥ ಕೀಡೆಗಳು ಅವು ಹಾರಾಡುವಂತಹ ಭ್ರಮರಗಳಾಗ್ತಾವ. ನೋಡ್ಬೇಕು. ಹಾಗ ಒಂದೊಂದರಲ್ಲಿ ಒಂದೊಂದು ನಿಮಗೆ ಜ್ಞಾನ ಸಿಗುತ್ತದೆ. ನೀವು ಯಾವುದೂ ಅಷ್ಟು ಸರಿಯಾಗಿ ನೋಡಂಗಿಲ್ಲ. ನೋಡ್ಲಾರ್ದಕ್ಕೆ ನಿಮಗೆ ಯಾವುದು ತಿಳಿಯೋದು ಕಷ್ಟ ಆಗಿದೆ. ಇದು ಅಂದ್ರೆ ಏನು, ಅದು ಅಂದ್ರೆ ಏನು, ಒಂದಿಷ್ಟು ವಿಚಾರ ಮಾಡಿದಾಗ ನಿಮಗೆ ಬಹಳಷ್ಟು ಲಾಭ ಆಗ್ತೈತಿ. ಆ ರೀತಿ ನೋಡುವಂತಹ ಪ್ರಯತ್ನ ಮಾಡ್ರಿ. ನೋಡಿ ತಿಳ್ಕೊಂಡು ಕೀಡೆನೇ ಭ್ರಮರ ಆಗುತ್ತಂತಂದ ಮೇಲೆ ನಾನು ಎಷ್ಟೇ ಮೂರ್ಖನಾಗಿರ್ಬಹುದು, ನಾನ್ಯಾಕೆ ದೊಡ್ಡವರ ಸಹವಾಸದೊಳಗೆ ಚಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ. ನಾ ಹೇಳಿದೆ, ದುಷ್ಟರ ಸಂಘ ನಿಮಗೆ ಆಪತ್ತನ್ನು ತಂದು ಒಡ್ಡುತ್ತದೆ, ದುಃಖವನ್ನು ಕೊಡುತ್ತದೆ. ಸಂತಿಗೆ ಬಂದ್ರು ಒಂದಿಬ್ರು